ಹಾಯ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಅಂದರೆ 8 o'clock ಆಯಿತು ಅನಿಸುತ್ತೆ. ನಾನು ಸ್ವಲ್ಪ ಗ್ರಾಸರಿ ಶಾಪಿಂಗಿಗೆ ಹೋಗಿದ್ದೆ. ಇದು ಎಡಿಟ್ ಮಾಡ್ತಾ ಇರೋದು ಬೆಳಗ್ಗೆ, ಸೊ ಹಾಗಾಗಿ ಸ್ವಲ್ಪ ಬ್ಯಾಕ್ಗ್ರೌಂಡ್ ವಾಯ್ಸ್ ಇರ್ಬೋದು. ಸಾರಿ ಡಿಸ್ಟರ್ಬ್ ಆದರೆ. ಸೊ ಇಲ್ಲಿ ಎಲ್ಲ ಸ್ವಲ್ಪ ತೊಗೊಬಂದಿದ್ದೀನಿ. ಅಡುಗೆ ಸಾಮಾನು ತರೋಕ್ಕೆ ಅಂತ ಹೋದರೆ ಜಾಸ್ತಿ ಬರೋದು ಬಿಸ್ಕೆಟ್ ಚಾಕ್ಲೇಟ್ಸೇ ಮಕ್ಕಳದು. ಸೊ ಅವರು ಜೊತೇಲಿ ಬಂದರೆ ಮತ್ತೆ ಹೇಳೋದೇ ಬೇಡ, ಕನ್ಫ್ಯೂಷನು ಅಲ್ಲಿ. ಸೊ ಒಂದು ಸ್ವಲ್ಪ ಎಲ್ಲ ತೊಗೊಬಂದೆ. ಅಂದರೆ ಬೆಳಗ್ಗೆ ಅಡುಗೆಗೆ ಏನು ಕಷ್ಟ ನಂಗೆ ಬೆಳಗ್ಗೆ ಒಂದು ಇಂಪಾರ್ಟೆಂಟ್ ಅಂದರೆ ತಿಂಡಿಗೆಲ್ಲ ಇರಬೇಕು ಅಂತ ಹೇಳಿ ಮಕ್ಳದ್ದೇನು ಪುಳಿಯೋಗರೆ ಮಿಕ್ಸು ಅದು ಇದು ಎಲ್ಲ ರೆಡಿ ಮಾಡ್ಕೊತೀನಿ. ಸೊ ಅದೆಲ್ಲ ಸರಿ ಇರಬೇಕು ನನಗೆ. ಸೊ ಹಾಗಾಗಿ ಬೇಗ ಒಂದು ಸ್ವಲ್ಪ ತೊಗೊಬಂದೆ. ಹೋಗ್ಬೇಕಾದ್ರೆ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಮೋಸ್ಟ್ಲಿ ನಂಗೆ ಮರ್ತೋಯ್ತು. ಸೊ ಹಾಗಾಗಿ ಬಂದಮೇಲೆ ಮಾಡಿಕೊಂಡೆ ಸ್ವಲ್ಪ ಹಿಡಿಮಗ್ನೆ ಅಂತ ಹೇಳಿ. ಮತ್ತೇನು ತೋರ್ಸೋಕ್ಕೆ ಹೋಗಲಿಲ್ಲ, ಹೀಗೆ ಹಾಕ್ತಾ ತೋರಿಸ್ದೆ ಅಷ್ಟೇ. ಮತ್ತು ಹೋಗಿ ಊಟ ಎಲ್ಲ ಆಗಿ, ಊಟ ಏನೋ ಬೇಳೆ ಸಾರನ್ನ ಏನೋ ಮಾಡಿದ್ವಿ ಅನಿಸುತ್ತೆ, ಇಲ್ಲ ಚಿಕನ್ ಸಾಂಬಾರು ಏನೋ ಮಾಡಿದ್ವಿ. ಎಲ್ಲ ಊಟ ಎಲ್ಲ ಮಾಡಿ ಮಲ್ಗೋಕ್ಕೆ ಹೋದೆ, ನಿದ್ದೆ ಬರ್ತಿಲ್ಲ ನನಗೆ. ಸೊ ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡೋದು, ಬೆಳಗ್ಗೆದ್ದು ಸಾಂಬಾರು ಮಾಡಬೇಕಲ್ಲ, ಟೈಮ್ ತೊಗೊಳುತ್ತೆ ಅಂತ ಹೇಳಿ ತರಕಾರಿ ಕ್ಲೀನ್ ಮಾಡಿದೆ. ತರಕಾರಿ ಏನು ಬದನೆಕಾಯಿ ಮತ್ತು ನವಿಲು ಕೋಸಿತ್ತು, ಮತ್ತೇನೋ ಒಂದಿತ್ತು. ಆಲೂಗಡ್ಡೆ ನಾನು ಹಾಕಲಿಲ್ಲ. ಸೊ ಹಾಗಾಗಿ ಅದನ್ನ 3ನ ಕಟ್ ಮಾಡಿ ಇಟ್ಕೊಂಡೆ. ಮತ್ತು ತೆಂಗಿನಕಾಯಿ ಒಂದು ಸ್ವಲ್ಪ ಡ್ರೈ ಆಗಿರೋ, ತುಂಬ ಅಂದರೆ ಕುಪ್ರಿ ಅಲ್ಲ, ಸೊ ಸ್ವಲ್ಪ ಡ್ರೈ ಇರೋದನ್ನ ನಾನು ಸ್ವಲ್ಪ ಗ್ರೈಂಡ್ ಮಾಡಿ ಇಟ್ಕೊತೀನಿ, ಇಲ್ಲ ಅಮ್ಮ ಮಾಡಿಕೊಡ್ತಾರೆ ಒಂದೊಂದ್ಸರಿ. ಸೊ ಅದನ್ನು ನಾನು ಹಾಗೆ ಇಟ್ಕೊಂಡಿರ್ತೀನಿ, ಚಟ್ನಿಗೆ ಮತ್ತು ಪಲ್ಯಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ. ಸಾಂಬಾರಿಗೆಲ್ಲ ಅಂಥದ್ದು ಹಾಕಿದ್ರೆ ಚೆನ್ನಾಗಿರುತ್ತೆ. ಕುಪ್ರಿ ಅಲ್ಲ, ಸ್ವಲ್ಪ ಒಣಗಿರಬೇಕು, ತುಂಬ ಟೇಸ್ಟ್ ಆಗುತ್ತೆ. ಸೊ ಈಗ ಎಷ್ಟು ಗಂಟೆ ಗೊತ್ತಾ, ತೋರಿಸ್ತೀನಿ ನೋಡಿ. ಏನೂ ಆಗಲಿ, ಈಗ ಸಾಂಬಾರು ಪುಡಿನೂ ರೆಡಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ 11:06 ರಾತ್ರಿ. ಮಗ ಮಲಗಿದ್ದಾನೆ. ದೊಡ್ಡವನು ಅಮ್ಮನ ಹತ್ರ ಹೋದ, ಅಮ್ಮ ಒಬ್ಬರೇ ಇರೋದು, ತಮ್ಮ ಮತ್ತು ತಮ್ಮನ ಹೆಂಡತಿ ಎಲ್ಲ ಕೇಳ ಹೋಗಿದ್ದಾರೆ ಅವ್ರ ತಾಯಿ ಮನೆಗೆ. ಸೊ ಹಾಗಾಗಿ ಈಗ ಬೇಗ ಒಂದು ಕೈಲಿ ಕ್ಯಾಮ್ರಾ, ಒಂದನೇದು ರಾತ್ರಿ ಹೊತ್ತು. ಸೊ ಆ ಕಡೆ ಈ ಕಡೆ ಆಗ್ತಾಯಿದೆ ಕ್ಯಾಮ್ರಾ, ಸಾರಿ. ಇಲ್ಲಿ ಒಂದು ಸ್ವಲ್ಪ ಕಡಲೆಬೇಳೆ, ಸಾಲಿಡ್ ಕಾರಿಯಂಡರು ಮತ್ತು ಅಕ್ಕಿ, ಏನು ಸಾಂಬಾರಿಗೆ ನಾನು ಸಾಂಬಾರು ಪುಡಿಗೆ ಏನೆಲ್ಲ ಹಾಕ್ತೀನಿ ನೋಡಿ, ಮತ್ತು ಕಾಳು ಮೆಣಸು ಮತ್ತು ಜೀರಿಗೆ, ಜೀರಿಗೆ ತುಂಬ ಜಾಸ್ತಿ ಹಾಕ್ತೀನಿ, ಒಣಮೆಣ್ಸಿನ್ಕಾಯಿ, ಈ ಕಾಳು ಮೆಣಸು ಹುರ್ಕೋತಾ ಇದ್ದೀನಿ, ಮತ್ತು ಕರಿಪತ್ತ ಅದೆಲ್ಲ ಲಾಸ್ಟಿಗೆ ಹಾಕ್ತೀನಿ. ಸ್ವಲ್ಪ ತುರಿದಿರೋ ಅದೇ ಇಟ್ಕೊಂಡಿದ್ನಲ್ಲ ಒಣಗಿದ ತೆಂಗಿನಕಾಯಿ, ಕೊಕೊನೆಟ್, ಅದು ಹಾಕ್ಕೊಂಡು ಮತ್ತೆಲ್ಲ ಒಂದೇ ಸರಿ ಮಿಕ್ಸ್ ಮಾಡಿ ಲಾಸ್ಟಿಗೆ ಒಂದು 4 ಕಾಳು ಬೆಳ್ಳುಳ್ಳಿ ಹೆಸಲು ಹಾಕ್ಬಿಡ್ತೀನಿ. ತುಂಬ ಫ್ಲೇವರ್, ನಿಜವಾಗ್ಲೂ ಹೇಳ್ತೀನಿ, ಟೇಸ್ಟ್ಗಿಂತ ಆ ಸಾಂಬಾರು ಮಾಡ್ದಾಗಿರೋ ಫ್ಲೇವರ್ ಇದೆಯಲ್ಲ. ಮತ್ತು ಬೇಳೆನೂ ರೆಡಿ ಮಾಡಿ ಇಟ್ಕೊಬಿಟ್ಟೆ, ಬೆಳಗ್ಗೆದ್ದು ಕುಕ್ಕರಿಗೆ ಹಾಕೋದು ಬೇಯಿಸಿದ್ದು, ರಾತ್ರಿನೇ ಬೇಯಿಸಿಟ್ಬಿಟ್ರೆ ಅದಷ್ಟು ಒಂದು ಸ್ಮೆಲ್ ಅನಿಸಲ್ಲ, ಅದು ನನಗೆ ಹಳೇದೇ ಅನಿಸುತ್ತೆ. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಬೆಳಗ್ಗೆ ಏಳೋದು ವಿಷಲ್ ಮಾಡೋದಷ್ಟೇ. ದೆನ್ ಈಗ ಮಲ್ಗೋಕ್ಕೆ ಹೊರಟೆ. ಚಳಿ, ತುಂಬ ಚಳಿ ಇದೆ, ಬಟ್ ಬೆಳಗಿಂದೆಲ್ಲ ಸರಿ ಮಾಡಿ ಇಟ್ಕೊಂಡ್ರೆ ಒಂಥರ ನೆಮ್ಮದಿ. ಓಕೆ ದೆನ್, ಗುಡ್ ನೈಟ್, ಮಾರ್ನಿಂಗ್ ಸಿಗೋಣ. ಮತ್ತು ಬೇಳೆ ಬೇಯಕ್ಕಿಟ್ಟೆ. ಫಸ್ಟ್ ಎದ್ದ ತಕ್ಷಣ ಬಂದೆ, ಕುಕ್ಕರಿಗೆ ಬೇಳೆ ಬೇಯಕ್ಕಿಟ್ಟು ಹೊರಗೆ ಬಂದೆ. 6:30, 7 ಗಂಟೆ. ಮೋಡ, ಸಖತ್ತು ಮೋಡ. ಮಕ್ಕಳೆಲ್ಲ ಮಸೀದಿಗೆ, ಮದ್ರಸಾ ಹೋಗ್ತಾ ಇದ್ದಾರೆ. ತುಂಬ ಮೋಡ ಇದೆ ನೋಡಿ. ಇದು ಎಲ್ಲ ರಾತ್ರಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಅದನ್ನ ಪೌಡ್ರ್ ಮಾಡ್ಕೊಬಿಟ್ಟೆ. ನೀರು ಹಾಕ್ಕೊಡ್ಬೇಕಾದ್ರೂ ರುಬ್ಕೊಂಡು ಮಸಾಲೆ ಟೈಪಲ್ಲೂ ಮಾಡ್ಕೊಬೋದು. ನಾನು ಅಂದರೆ ಸ್ವಲ್ಪ ಪುಡಿ ತೆಗೆದಿಡ್ತೀನಲ್ವ ಅಂಥೇಳಿ ಡ್ರೈಯಾಗೆ ಮಾಡಿಕೊಂಡೆ. ಇಡ್ಲಿಗೆ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಇದು ಈ ಕಪ್ಸ್ ಇದೆಯಲ್ಲ, ಮೋಸ್ಟ್ಲಿ ನಮ್ಮ ಅಜ್ಜಿದ್ವು ಅನಿಸುತ್ತೆ, ಅಜ್ಜಿ ಕಾಲದ್ದು ಅನಿಸುತ್ತೆ, ಇಲ್ಲ ಅಮ್ಮ ತೆಗೆದಿರೋದೋ ಗೊತ್ತಿಲ್ಲ, ಬಟ್ ನನ್ನ ಹತ್ರ ಇದೆ ಈಗಲೂ. ಅದನ್ನು ಚೆನ್ನಾಗಿ ತೊಳೆದು ಒಣಗಿಸಿಟ್ಬಿಡ್ತೀನಿ. ನನ್ನ ಹತ್ರ ಎಲ್ಲ ಇದಕ್ಕಿಂತ ಇಡ್ಲಿದು ಪಾತ್ರೆಗಳೇ ಜಾಸ್ತಿ ಇರೋದು. ಚಿಕ್ಕದ್ರಿಂದ 6 ಇಡ್ಲಿಯಿಂದ ಹಿಡಿದು ದೊಡ್ಡ ತನಕನೂ ಇದೆ. ಒಂದು ಫ್ಯಾಮ್ಲಿಗೆ ಆಗೋಷ್ಟು ಒಂದು 6 ಇಡ್ಲಿ ಮಾಡುವಷ್ಟು. ಒಂದೊಂದ್ಸರಿ ಈ ಬರೀ 6 ಇಡ್ಲಿ ಮಾಡುವಷ್ಟೊಂದು ಚಿಕ್ಕದೊಂದಿದೆಯಲ್ಲ, ಅದರಲ್ಲಿ ಬರೀ ಬಾಕ್ಸಿಗೆ ಹಾಕೋಕ್ಕೆ ಮಾತ್ರ ಒಂದು ಟ್ರಿಪ್ ಮಾಡ್ತೀನಿ, ದೋಸೆ ಮಾಡೋಕ್ಕಿದ್ರೆ. ಅಂದರೆ 2 ಹಾಕಿದ್ರೆ 2 ಟೈಮ್ ಒಂದೇ ಹಾಕಿದ್ರೆ ತಿನ್ನಲ್ಲ ಅಂಥೇಳಿ ಈಗಲೂ ಹಾಗೆ ಮಾಡಿದ್ದೀನಿ. ಬಾಕ್ಸಿಗೆ ಇಡ್ಲಿ, ಸಾಂಬಾರು ಮತ್ತು ಚಟ್ನಿ ಹಾಕಿದ್ದೆ. ಇಡ್ಲಿ ನೋಡಿ ಎಲ್ಲ ಹಾಕಿಟ್ಟಿದ್ದೀನಿ. ಇಲ್ಲಿಗೆ ತಿನ್ನೋಕ್ಕೆ ಅಂತೇಳಿ ದೋಸೆ, ಸಾಂಬಾರು, ಚಟ್ನಿ ಕೊಟ್ಟೆ. ಸೊ ಸ್ವಲ್ಪ ಚೇಂಜ್ ಅನ್ಸುತ್ತಲ್ವ ಮಕ್ಕಳಿಗೆ. ಸೊ ಹಾಗಾಗಿ ಈಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಳೆ ಬೇಯಕ್ಕೆ ಇಟ್ಟಿದ್ದೀನಲ್ವ, ಬೇಳೆ ಬೆಂದಿದೆ ಮೋಸ್ಟ್ಲಿ. ಈಗ
ಸ್ವಲ್ಪ ಎಲ್ಲ ತರಕಾರಿ ರಾತ್ರಿ ತೊಳೆದಿಟ್ಟಿದ್ದೀನಿ, ಒಂದು ಸರಿ ಒಂದು ಟ್ರಿಪ್ಪು ತೊಳೆದೇ ಹಾಕಿಟ್ಟಿದ್ದು, ಮತ್ತೊಂದು ಸರಿ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ತರಕಾರಿ ಎಲ್ಲ ಹಾಕ್ಕೊಂಡು ನೋಡಿ ಪುಡಿ ಸ್ವಲ್ಪ ತೆಗೆದಿಟ್ಬಿಟ್ಟೆ ಬಾಕ್ಸಲ್ಲಿ, ಇನ್ನೊಂದು ಸರಿಗೆ ಆಗುತ್ತೆ ಅಂತ ಹೇಳಿ. ಮತ್ತು ಲಾಸ್ಟಿಗೆ ಸ್ವಲ್ಪ ಒಗ್ಗರಣೆಗೂ ಹಾಕಿದ್ರೆ ಚೆನ್ನಾಗಿರುತ್ತಲ್ವ, ಸೊ ಹಾಗಾಗಿ ನೋಡಿ ತರಕಾರಿ ಹಾಕ್ಕೊಂಡೆ, ಮಸಾಲೆ ಹಾಕ್ಕೊಂಡೆ, ಚೆನ್ನಾಗಿ ಕಲಿಸ್ಕೊಂಡು ಟೊಮಾಟೊ ಮತ್ತು ಈರುಳ್ಳಿ ಹಾಕ್ಕೊಂಡು ಉಪ್ಪು ಹಾಕಿ ಲಿಡ್ ಮುಚ್ಚಿಟ್ಬಿಟ್ರೆ ಬೇಯುತ್ತೆ. ಉಪ್ಪು ಹಾಕ್ಕೊಂಡೆ, ಹುಣಸೆಹಣ್ಣು ಲಾಸ್ಟಿಗೆ ಹಾಕ್ತೀನಿ, ಈಗಲೇ ಹಾಕಬಾರ್ದು, ಟೇಸ್ಟೇ ಚೇಂಜ್ ಆಗುತ್ತೆ ಮಧ್ಯದಲ್ಲಿ. ಈಗ ವಿಷಲ್ ಮಾಡಬೇಕಾದ್ರೆ ಹುಳಿ ಯಾವತ್ತೂ ಹಾಕೋಕ್ಕೆ ಹೋಗಬೇಡಿ, ಬೇರೆ ಟೇಸ್ಟ್ ಬರುತ್ತೆ. ಆ ಲಾಸ್ಟಿಗೆ ಹಾಕಿದ್ರೆ ಅದು ಬೇರೆಯೇ ಟೇಸ್ಟ್ ಬರುತ್ತೆ. ಮತ್ತು ಹೇಳ್ತೀನಲ್ಲ, ಈ ಸಾಂಬಾರು ತಿನ್ನಬೇಕು ಮಂಗಳೂರು ಕಡೆದು, ತುಂಬ ಚೆನ್ನಾಗಿರುತ್ತೆ. ಅವ್ರು ಸ್ವಲ್ಪ ಬೆಲ್ಲ ಹಾಕ್ತಾರೆ ಅನ್ಕೋತೀನಿ, ಬಟ್ ನಂಗೆ ಅದೆಲ್ಲ ಇಷ್ಟ ಆಗಲ್ಲ, ಬೆಲ್ಲಾಗಿಲ್ಲ. ಬಟ್ ತಮಿಳ್ನಾಡು ಕಡೆಯೂ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅಂತಾರೆ. ರಸಮ್ ಸಾಂಬಾರಲ್ಲ. ಮತ್ತು ಇಲ್ಲಿ ಚಟ್ನಿಗೆ ರೆಡಿ ಮಾಡ್ಕೊತಾ ಇದ್ದೀನಿ, ಕಡಲೆ ಚಟ್ನಿ, ಸ್ವಲ್ಪ ತೆಂಗಿನಕಾಯಿ. ಮತ್ತು ಚಟ್ನಿಗೆಲ್ಲ ಒಣಗಿದ ತೆಂಗಿನಕಾಯಿ ತುಂಬ ಟೇಸ್ಟ್, ಜಾಸ್ತಿ ಒಣಗಿದ್ದಲ್ಲ, ಸ್ವಲ್ಪ ಡ್ರೈ ಆಗಿರುತ್ತಲ್ವ ಅದು ತುಂಬ ಟೇಸ್ಟು. ಈಗ ಚಟ್ನಿ ರುಬ್ಕೊಂಡು ಸ್ವಲ್ಪ ಒಗ್ಗರಣೆ ಹಾಕ್ತೀನಿ. ನಾನು ಚಟ್ನಿಗೆ ಒಗ್ಗರಣೆಗೆ ಏನು ಹಾಕ್ತೀನಂದರೆ ಸಾಸಿವೆ, ಅಜ್ವೈನ್ ಹಾಕೋತೀನಿ, ಯಾಕೆಂದರೆ ಕಡಲೆ ಹಾಕಿರೋದ್ರಿಂದ ವಾಯು ಅಲ್ವಾ, ಸೊ ಹಾಗಾಗಿ ಗ್ಯಾಸ್ಟ್ರಿಕ್ ಬರಲ್ಲ. ಒಣಮೆಣ್ಸಿನ್ಕಾಯಿ ಕಂಪಲ್ಸರಿ ಹಾಕ್ತೀನಿ, ನಂಗೆ ತುಂಬ ಇಷ್ಟ ಚಟ್ನಿಗೆ. ಮತ್ತು ಕರಿ ಲೀವ್ಸು, ಜೀರಿಗೆ ಬೇಕಾದ್ರೆ ಹಾಕ್ಕೋಬೋದು. ಸೊ ಬೆಳ್ಳುಳ್ಳಿ ಒಂದೆರಡು ಹಸ್ಲು, ಬೆಳ್ಳುಳ್ಳಿ ಮತ್ತು ಅಜ್ವೈನ್ ಇಂಥದ್ದೆಲ್ಲ ಎಷ್ಟು ಹಾಕಿದ್ರೂ ಈ ವಾಯು ಟೈಪ್ ಇರೋ ಎಲ್ಲ ಒಂದು ವಸ್ತುಗೂ ಈ ಅದು ತುಂಬ ಇದಾಗುತ್ತೆ, ಹೆಲ್ಪ್ಫುಲ್ ಆಗುತ್ತೆ. ಸ್ವಲ್ಪ ತುಂಬ ಗ್ಯಾಸ್ಟ್ರಿಕ್ ಇರೋರೇ ಜಾಸ್ತಿ ಅಲ್ವಾ, ಸೊ ಹಾಗಾಗಿ ನಮ್ಮನೇಲಿ ಯಾರಿಗೂ ಇಲ್ಲ, ಬಟ್ ಹೆಲ್ತಿಗೆ ಒಳ್ಳೇದಲ್ವ ಅಜ್ವೈನೆಲ್ಲ, ಸೊ ಹಾಗಾಗಿ. ಇಡ್ಲಿ ರೆಡಿ ಆಯಿತು, ಚಟ್ನಿನೂ ರೆಡಿ ಆಯಿತು, ಸಾಂಬಾರು ರೆಡಿ ಆಯ್ತು. ಈಗ ಸ್ವಲ್ಪ ಸಾಂಬಾರು ಪುಡಿ ಒಂದು ಸ್ವಲ್ಪ ಮೇಲಕ್ಕೆ ಹಾಕೋತೀನಿ, ಒಂದು ಅರ್ಧ ಸ್ಪೂನಷ್ಟು. ಮತ್ತು ಸ್ವಲ್ಪ ಹುಣಸೆ ನೀರು ಮಾಡಿಟ್ಟಿದ್ದೆ, ಸೊ ಅದು ಹಾಕೋತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಂಡು ಈಗ ಸಾಸಿವೆ, ಜೀರಿಗೆ, ಸೇಮ್ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಕಟ್ ಮಾಡಿಟ್ಟಿರಲಿಲ್ಲ, ಸೊ ನನ್ನ ಕಿಚನಲ್ಲಿ ತುಂಬ ಇಂಪಾರ್ಟೆಂಟ್ ಗೊತ್ತಾ. ಇಂಪಾರ್ಟೆಂಟ್ ಅಂದರೆ ನನಗೆ ಕಿಚನಲ್ಲಿ ಕತ್ರಿ ಪ್ರತಿಯೊಂದಕ್ಕೂ ಯೂಸ್ ಮಾಡೋದು ಜಾಸ್ತಿ. ನಾನು ಚಾಕುವಲ್ಲೆಲ್ಲ ಮಾಡೋಕ್ಕಾಗಲ್ಲ, ಕತ್ರಿ ಅಂದರೆ ಸ್ವಲ್ಪ ಈಸಿ ಅನ್ಸುತ್ತೆ ನನಗೆ. ಸೊ ಹಾಗಾಗಿ ಇಲ್ಲಿ ನೋಡಿ ಒಣಮೆಣ್ಸಿನ್ಕಾಯಿ, ಕರಿ ಲೀವ್ಸ್ ಹಾಕ್ಕೊಂಡು, ಕರಿ ಲೀವ್ಸ್ ತುಂಬ ಜಾಸ್ತಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ತರಕಾರಿ ಏನಿದೆಯೋ ಅದೆಲ್ಲ ಹಾಕಿದ್ದೆ, ಏನು ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕಲಿಲ್ಲ ನಾನು, ಬೆಳಗ್ಗೆನೇ ಆಲೂಗಡ್ಡೆ ಅಷ್ಟು ಅಂದರೆ ಪಲ್ಯಕ್ಕೆ ಬೇರೆ ಟೈಪ್ ಇರುತ್ತೆ, ನನಗೆ ಇದು ಸಾರಲ್ಲ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ಇಡ್ಲಿ ಚೆನ್ನಾಗಾಗುತ್ತೆ, ಸಾಫ್ಟಾಗಿ ಬಿಸಿ ಬಿಸಿ ತೆಗಿತಿರೋದ್ರಿಂದ ಸ್ವಲ್ಪ ಹೊಡೆದೋಗ್ತಿತ್ತು ಅಷ್ಟೇ. ಅದು ಅರ್ಜೆಂಟ್ ಆಗೋಗಿತ್ತು, 9 ಗಂಟೆ ಸ್ಕೂಲಿಗೆ ಇಷ್ಟೊತ್ತಿಗೆ ಹೊರಟಾಗುತ್ತೆ. ಬೇಗ ಅಲ್ಲೇ ದೋಸೆನೂ ಹಾಕ್ಕೊಟ್ಬಿಟ್ಟೆ ತಿಂಡಿ ಮಾಡಲಿ ಅಂತ ಹೇಳಿ. 2 ದೋಸೆ ತಿಂದಿದ್ದಾನೆ ಅಷ್ಟೇ. ಐರನ್ ಮಾಡಿಕೊಡ್ಬೇಕು, ಎಲ್ಲ ಜೊತೆಯಲ್ಲೇ ಆಗುತ್ತೆ ನೋಡಿ. ಇಷ್ಟೆಲ್ಲ ರಾತ್ರಿ ಮಾಡಿಟ್ರೂ ಕೂಡ ಬೆಳಗ್ಗೆ ಎಷ್ಟು ಗಡ್ಬಿಡಿ ಅಂದರೆ ಅವನಿಗೆ ಎಕ್ಸಾಮ್ ಕರ್ಕೊಂಡು ಹೋಗಬೇಕು, ಅವ್ನಿಗೆ ರೆಡಿ ಮಾಡಬೇಕು, ಎಲ್ಲ ಇರುತ್ತಲ್ವಾ. ಐರನ್ ಒಂದು ಮಾಡ್ಕೋತಾರೆ ಅವ್ರು, ಮಾಡಲ್ಲ ಅಂತಲ್ಲ. ನನಗೆ ಹೆದರಿಕೆ ಅಂದರೆ ಏನು ಗೊತ್ತಾ, ಬೇರೆ ಎಲ್ಲ ಡ್ರೆಸ್ಗಳಾದರೆ, ಹೊಸ ಡ್ರೆಸ್ಸೇ ಆಗಲಿ, ಅಕಸ್ಮಾತ್ ಕೈ ತಪ್ಪಿ ಸ್ವಲ್ಪ ಬಿಸಿ ಜಾಸ್ತಿ ಕಮ್ಮಿಯಾಗಿ ಹಾಳಾದರೂ ಪರವಾಗಿಲ್ಲ, ಬಟ್ ಯೂನಿಫಾರ್ಮ್ ವಿಷಯದಲ್ಲಿ ಕಾಂಪ್ರಮೈಸ್ ಆಗಲ್ಲ. ನಾನು ಯೂನಿಫಾರ್ಮ್ ಒಂದು ನಾನೇ ಮಾಡಬೇಕು ನನಗೆ. ಸೊ ನಾನು ತುಂಬ ಹೆದರ್ತೀನಿ, ಅಂದರೆ ಯೂನಿಫಾರ್ಮ್ ಒಂದು ನಾನು ಯಾವಾಗಲೂ 2 ಜೊತೆ ತೊಗೊಳ್ಳೋದು, ನನಗೆ 4 ಜೊತೆ ಇದ್ರೂ ಕಮ್ಮಿ. ಅಂದರೆ ಮಕ್ಕಳು ನೀಟಾಗಿ ಹೋಗಬೇಕು, ನೀಟಾಗಿರಬೇಕು ಅನ್ನೋದು ನಂಗೆ ತುಂಬ ಇಂಪಾರ್ಟೆಂಟ್. ಸೊ ಹಾಗಾಗಿ ಯೂನಿಫಾರ್ಮ್ ಒಂದು ಕಾಂಪ್ರಮೈಸ್, ಅದೆಷ್ಟೇ ಹುಷಾರಿಲ್ದಿದ್ರು ಯೂನಿಫಾರ್ಮ್ ಒಂದು ಐರನ್ ಮಾಡ್ಕೊಳ್ಳೋದು ನನ್ನ ಕೆಲಸ. ಸ್ಕೂಲ್ ವಿಷಯದಲ್ಲಿ, ಸ್ಪೆಷಲಿ ಸ್ಕೂಲು ಓದೋ ವಿಷಯದಲ್ಲಿ, ಸ್ಕೂಲ್ ಆಗಲಿ ಮದ್ರಸ್ ಆಗಲಿ ಯಾವುದೇ ವಿಷಯ ಆಗಲಿ, ನನಗೆ ನೀಟಾಗಿರಬೇಕು. ಅದು ಸ್ಕೂಲಿಂದೆಲ್ಲ ಕೆಲಸ ನಾನು ಮಾಡಿಕೊಡ್ಬೇಕು, ನನಗೆ ಇಷ್ಟ ಆಗುತ್ತೆ. ಮತ್ತು ಮಕ್ಕಳು ರೆಡಿ ಆಗ್ತಾ ನಾನು ಸ್ವಲ್ಪ ತಿಂಡಿ ಮಾಡ್ಕೊಂಡೆ. ಆ್ಯಕ್ಚುಲಿ ನನಗೆ ಇಡ್ಲಿ ಸಾಂಬಾರು ತುಂಬ ಇಷ್ಟ, ಅದು ರವೆ ಇಡ್ಲಿ ಜೊತೆ ಸಾಂಬಾರು ಹಾಕ್ಕೊಂಡು ತಿನ್ನೋಕ್ಕೆ ತುಂಬ ಇಷ್ಟ. ಚಟ್ನಿ ತುಂಬ ಟೇಸ್ಟ್ ಆಗಿತ್ತು. ಸೊ ಹಾಗಾಗಿ ನನ್ನ ಮಗ ಹೊರಟ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದವರು
ಇನ್ನು ಮನೆ ಕೆಲಸ ಸ್ಟಾರ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.